ಹಾಯ್ ನಡೆಸುತ್ತೆ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒನ್ ಆಫ್ ದ ಚೀಪೆಸ್ಟ್, ತುಂಬ ಕಡಿಮೆ ಬೆಲೆಯ ವಾಷಿಂಗ್ ಮೆಷಿನ್ ಇರುವಂಥದ್ದು ಆಯಿತಾ. ಈ ಒಂದು ವಾಷಿಂಗ್ ಮೆಷಿನನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ. ಈ ಒಂದು ಸೇಲ್ ಟೈಮಲ್ಲಿ ಬರೀ ₹1,000 ಒಂದು ವಾಷಿಂಗ್ ಮೆಷಿನ್ ಸಿಕ್ತು ನನಗೆ ಆನ್ಲೈನಲ್ಲಿ. ಅಂದರೆ ಅಮೆಝಾನಲ್ಲಿ ಏನು ನೋಡಿದೆ ನನಗೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಡೆಲಿವರ್ ಆದಮೇಲೆ ಗೊತ್ತಾಯಿತು ಇದು ಸ್ವಲ್ಪ ಸಣ್ಣ ಇರುವಂಥ ಪ್ರಾಡಕ್ಟ್ ಅಂತ. ನೋಡ್ತಾ ಇದ್ರೆ ಎಷ್ಟು ಸಣ್ಣ ಬಾಕ್ಸಲ್ಲಿ ಬಂದಿದೆ ಅಂತ. ಈ ಒಂದು ಬಾಕ್ಸನ್ನು ನೋಡಿದ್ರೆ ತುಂಬ ಕೆಟ್ಟ ಕಂಡೀಷನ್ಲಿರುವಂಥದ್ದು. ಇದನ್ನು ಬೇರೆಯವರಿಗೆ ಡೆಲಿವರ್ ಮಾಡಿ ಅವ್ರು ಯೂಸ್ ಮಾಡಿ ಅದನ್ನು ಎಕ್ಸ್ಚೇಂಜ್ ಅಂದರೆ ರಿಟರ್ನ್ ಮಾಡಿರ್ತಾರೆ. ಆ ಒಂದು ರಿಟರ್ನ್ ಆಗಿರುವಂಥ ಪ್ರಾಡಕ್ಟನ್ನು ನನಗೆ ಕಳಿಸಿರುವ ರೀತಿಯಲ್ಲಿರುವಂಥದ್ದು. ಸೊ ಆಲ್ರೆಡಿ ಓಪನ್ ಆಗಿರುವಂಥ ಬಾಕ್ಸ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಈ ಒಂದು ಬಾಕ್ಸನ್ನು ಓಪನ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ₹1,000 ವಾಷಿಂಗ್ ಮಿಷಿನ್ ಹೆಂಗಿರುತ್ತೆ ತಿಳ್ಕೋತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಸಣ್ಣ ವಾಷಿಂಗ್ ಮೆಷಿನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸ್ನ ಮೇಲ್ಗಡೆ ಸ್ಮಾರ್ಟ್ ಎಕ್ಸ್ಚೇಂಜ್ ಅಂತೆ, ಆಮೇಲೆ ಆಟೋಮೆಟಿಕ್ ಲೂಪ್ ಅಂತೆ, ಟರ್ಬೈನ್ ಕ್ಲೀನಿಂಗ್ ಅಂತೆ, ಆಮೇಲೆ ಕ್ಲಚ್ಚು ಏನೇನೋ ಇದೆ. ಒಟ್ಟಿಗೆ 1 kg ಮ್ಯಾಕ್ಸಿಮಮ್ ಲೋಡು, 1 kg ಮ್ಯಾಕ್ಸಿಮಮ್ ಲೋಡು. ಸೊ ಸಣ್ಣ ಸಣ್ಣ ಬಟ್ಟೆನ ಹಾಕ್ಬೋದು ಇವ್ರ ಪ್ರಕಾರ 1 kg. ಸೊ ನೋಡೋಣ ಎಷ್ಟು ವಾಶ್ ಮಾಡುತ್ತೆ ಅಂತ. ಈಸಿ ಟು ಕ್ಯಾರಿ, ಆಬ್ವಿಯಸ್ಲಿ ತುಂಬ ಸಣ್ಣದು, ತುಂಬ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ಬಬಲ್ ಕ್ಲೀನಿಂಗ್ ಅಂತೆ, ಒಟ್ಟಿಗೆ ಅಲ್ಟ್ರಾಸೌಂಡ್ ಮುಖಾಂತರ ಕೂಡ ವಾಶನ್ನು ಮಾಡುತ್ತಂತೆ. ಸೊ ಇದು ಮೇಡ್ ಇನ್ ಚೈನಾ ಪ್ರಾಡಕ್ಟು, ಅಲ್ಲಿಂದ ಇಂಪೋರ್ಟ್ ಮಾಡಿರ್ತಾರೆ. ನಂಗೆ ಅನ್ನಿಸ್ದಂಗೆ ಏನೋ ಒಂದು ₹500 ಬಿದ್ದಿರಲ್ಲ ಇದಕ್ಕೆ. ಇಲ್ಲಿ 1,000, 1,200, 1,400ಕ್ಕೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಈಗ ಬೆಲೆ ಸ್ವಲ್ಪ ಜಾಸ್ತಿ ಆಗಿರ್ಬೋದೇನೋ. ಓಕೆ, ಮೊದಲನೇದಾಗಿ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಇದನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ಸ್ಟ್ರಕ್ಷನ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಹೆಂಗೆ ಇದನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ನಿಮಗೆ ಇದ್ರ ಒಳಗಡೆ ಡೈರೆಕ್ಟಾಗಿ ಈ ಒಂದು ಸಣ್ಣ USB ಚಾರ್ಜಿಂಗ್ ಅಲ್ಲ, ಡೈರೆಕ್ಟಾಗಿ USB ಪ್ಲಗ್ ಮಾಡ್ಬೋದು. ಪವರ್ ಬ್ಯಾಂಕಿಗೂ ಹಾಕಿ ಬೇಕಾದರೂ ನೀವು ಇದನ್ನು ವಾಶ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ ವಿಷಯ, ಕ್ಯಾರಿ ಮಾಡ್ಬೋದು. ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋಗ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ವಾಷಿಂಗ್ ಮಿಷಿನ್ ಎತ್ಕೊಂಡು ಹೋಗಲ್ಲ. ಇದನ್ನು ಎತ್ಕೊಂಡು ಹೋದರೆ ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇದ್ದರೆ ಆರಾಮಾಗಲ್ಲೇ ಕ್ಲೀನ್ ಮಾಡ್ಕೊಬೋದು, ಇನ್ ಕೇಸ್ ಚೆನ್ನಾಗಿದ್ದು ಕ್ಲೀನ್ ಮಾಡಿದ್ರೆ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನನಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಬೆಲೆಗೆ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥದ್ದು. ನಿಮ್ಮ ಮನೆಯಲ್ಲಿರುವಂಥ ದೊಡ್ಡ ವಾಷಿಂಗ್ ಮಿಷಿನ್ ಚೆಕ್ ಮಾಡ್ಕೊಳ್ಳಿ, ಅದರಲ್ಲೂ ಕೂಡ ಸಿಮಿಲರ್ ಡಿಸೈನ್ ಇರುತ್ತೆ. ಇದರ ಸ್ವಲ್ಪ ಸಣ್ಣದಾಗಿದೆ, ನಿಮ್ಮ ದೊಡ್ಡ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ. ತುಂಬ ಕಾಂಪ್ಯಾಕ್ಟ್ ಆಗಿರುವಂಥದ್ದು. ಆಗಲಿದಂಗೆ ಈ ಒಂದು USB Type A ಮುಖಾಂತರ ಇದನ್ನು ಪವರ್ ಆನ್ ಮಾಡ್ಬೋದು. ಜಸ್ಟ್ ಪ್ಲಗ್ ಮಾಡಿದ್ರೆ ಸಾಕು. ಅದು ನಿಮ್ಮದು ಯಾವುದಾದ್ರೂ ಫೋನ್ ಚಾರ್ಜರ್ ಆದರೂ ಆಗಿರ್ಬೋದು, ಅಥವಾ ಪವರ್ ಬ್ಯಾಂಕಿಗೆ ಬೇಕಾದ್ರೆ ಕನೆಕ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಹಿಂದ್ಗಡೆ ಈ ಒಂದು ಅಂಟಿಸೋದಕ್ಕೆ ಈ ಬಕೆಟಿಗೆ ಇದನ್ನು ಈ ರೀತಿ ಅಂಟಿಸ್ಬೇಕಾಗುತ್ತೆ, ತೋರಿಸ್ತಾ ಇದ್ದೀನಿ. ಸೊ ಅಂಟ್ಕೊಳ್ಳುತ್ತದು ಚೆನ್ನಾಗಿ ಒಂದು ಲೆವೆಲ್ಲಿಗೆ. ನೀರಾಗಿದ್ದರೆ ಸ್ವಲ್ಪ ನೀರು ಹಾಕ್ತಿರಲ್ವ, ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಅಂಟ್ಕೊಂಡು ಆನ್ ಮಾಡ್ಕೊಳ್ಳೋದು, ಒಳಗಡೆ ಬಟ್ಟೆ ಹಾಕೋದು. ಸೊ ನಾನು ಚೆಕ್ ಮಾಡ್ದಂಗೆ ಇದು ತುಂಬ ಜಾಸ್ತಿ ಬಟ್ಟೆ ಹಾಕಿದರೆ ಕೆಲಸ ಮಾಡೋದು ಡೌಟು, ಆಯಿತಾ. ನಾನು ಚೆಕ್ ಮಾಡಿದಾಗ ಓಕೆ ಪರವಾಗಿಲ್ಲ, ಒಂದು ಲೆವೆಲಿಗೆ ಬೆಲೆ ನೋಡಿಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ನಾನೊಂದು 2 ಟವಲ್ ಹಾಕಿದೆ ಅಷ್ಟೇ. 2 ಟವಲ್ ಹಾಕಿದರೆ ಅದು ತಿರುಗ್ತಾನೆ ಇರಲಿಲ್ಲ. ನಮ್ಮದು ವಾಷಿಂಗ್ ಮಿಷಿನ್ ಒಳಗೆ ತಿರುಗುತ್ತಲ್ವ, ಸೊ ಆ ಥರ ತಿರುಗ್ತಾ ಇರಲಿಲ್ಲ. ಒಂದು ಹಾಕಿದರೆ ಒಂದು ಲೆವೆಲಿಗೆ ತಿರುಗೋದು, ಬಬ್ಬಲೆಲ್ಲ ಹೆವಿ ಕ್ರಿಯೇಟ್ ಆಗ್ತಾ ಇತ್ತು ನಾನು ಡಿಟರ್ಜೆಂಟ್ ಎಲ್ಲ ಹಾಕ್ದಂಗೆ. ಸೊ ಇದರಲ್ಲಿ ನೀವು ಹೆವಿ ಜಾಸ್ತಿ ಬಟ್ಟೆ ಎಲ್ಲ ಹಾಕ್ಕೊಂಡು ಯೂಸ್ ಮಾಡೋದಕ್ಕಾಗಲ್ಲ. ಇದು ವೈಬ್ರೇಷನ್ ಕೂಡ ಆಗುತ್ತೆ, ಆಯಿತಾ. ಅಲ್ಟ್ರಾಸಾನಿಕ್ ಹೇಳಿದರೆ ಬಾಕ್ಸ್ ಮೇಲೆ ಬರೆದಿದೆ. ಸೊ ಒಂದು ವೈಬ್ರೇಷನ್ ಮುಖಾಂತರ ಅದೇನು ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ. ಒಟ್ಟಿಗೆ ನಾನು ಒಂದು ಟವಲ್ ಹಾಕ್ದಂಗೆ ಒಂದು ಲೆವೆಲಿಗೆ ಕ್ಲೀನ್ ಆಯಿತು. ಒಂದೇ ಒಂದು ಟವಲ್ ಹಾಕಿದ್ದು ನಾನು, 2 ಟವಲ್ ಹಾಕಿದ್ರೆ ತಿರುಗ್ತಾ ಇರಲಿಲ್ಲ. ಸೊ ಅದರಿಂದ ನೀವು ಹೆವಿ ಅವ್ರು ಹೇಳಿದ್ದಾರೆ 1 kg ಹಾಕ್ಬೋದು ಅಂತ. ನಂಗೆ ಅನ್ನಿಸ್ದಂಗೆ 1 kg ಎಲ್ಲ ಹಾಕೋದಕ್ಕಾಗುವಂಥದ್ದು ಡೌಟು, ಕ್ಲೀನ್ ಮಾಡುತ್ತೆ ಅನ್ನೋದು ಡೌಟು ನನಗನ್ನಿಸ್ದಂಗೆ. ತಿರ್ಗೋದೇ ಇಲ್ಲ ನಾನು ಚೆಕ್ ಮಾಡ್ದಂಗೆ, ಆಯಿತಾ. ಈ ಒಂದು 1-2 ಟವಲ್ಗೆ ತಿರುಗ್ತಾಯಿಲ್ಲ ಅಂತ ಅಂದರೆ ಇನ್ನು ಜಾಸ್ತಿ ಹಾಕಿದ್ರೆ ತಿರುಗುತ್ತೆ. ಸೊ ಮಕ್ಕಳದ್ದೇನೋ ಒಂದು ಸಾಕ್ಸ್ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಬಟ್ಟೆಗಳಿರ್ತಾವಲ್ಲ, ಅವನು 1-2 ಹಾಕು ವಾಶ್ ಮಾಡೋದಕ್ಕೆ ನಂಗೆ ಅನ್ನಿಸ್ದಂಗೆ ಸರಿಯಾಗಬಹುದು. ಬೆಲೆಗೆ ತಕ್ಕ ರೀತಿಯಲ್ಲಿ ಬಂತು. ನಾನು ಅದನ್ನು ಹೇಳಿದ್ನಲ್ಲ ಆಗಲಿ, ಅಮೆಝಾನ್ ನೋಡಿದಂಗೆ ತುಂಬ ದೊಡ್ಡದು ಪ್ರಾಡಕ್ಟ್ ಅಂತ ಅಂದ್ಕೊಂಡೆ, ಆದರೆ ತುಂಬ ಸಣ್ಣದು. ಇದೇ ಪ್ರಾಡಕ್ಟನ್ನು ಬೇರೆ ಬೇರೆ ಸೆಲ್ಲರ್ಗಳೆಲ್ಲ ₹3,000-4,000 ಸೆಲ್ ಮಾಡ್ತಾ ಇದ್ದಾರೆ. ಸೊ ಇದು ನನ್ನ ಅದೃಷ್ಟಕ್ಕೆ 1,000 ರೇಂಜಲ್ಲಿ ಇದು ನನಗೆ ಸಿಕ್ತು, ಆಯಿತಾ. ಮತ್ತು ಇನ್ನೊಂದು ಪ್ರಾಡಕ್ಟ್ ಇದೆ, ಸಿಮಿಲರ್ ಪ್ರಾಡಕ್ಟು. ಏನು ಮಾಡಿರ್ತಾರೆ ಅಂತಂದರೆ ಅವರೇ ಒಂದು ಬಕೆಟ್ ಥರ ಕೊಟ್ಟಿರ್ತಾರೆ.
ಆ ಬಕೆಟ್ ಒಳಗೆ ಇದನ್ನು ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಆ ಒಂದು ಫೋಟೋ ಕೂಡ ತೋರಿಸ್ತಾ ಇದ್ದೀನಿ, ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದೇನೋ, ಸಿಮಿಲರ್ ರಿಸಲ್ಟ್ ಕೊಡುತ್ತೆ ಅಂತ ನನಗಂತೂ ಅನಿಸ್ತು. ಸೊ ಅದರ ಬೆಲೆ ಹತ್ತತ್ರ 6,000-7,000 ಎಲ್ಲ ಇದೆ, 6,000, 5,000, 7,000 ಎಲ್ಲ ಇದೆ. ಸೊ ತಲೆಗೆಡ್ಸ್ಕೊಂಬಿಡಿ ಆಯಿತಾ. ವಾಷಿಂಗ್ ಮಿಷಿನ್ ಎಲ್ಲ ಟಾಪ್ ಲೋಡೆಡ್ಡು, ನಿಮಗೆ ಒಂದು 5 kg 3 kg 4 kg 5 kg ಇದೆಲ್ಲ ನಿಮ್ಗೆ ಹತ್ತತ್ರ 7,000-8,000 ರೂಪಾಯಿ. ಹೊಸ ದೊಡ್ಡ ನಾರ್ಮಲ್ ದೊಡ್ಡ ವಾಷಿಂಗ್ ಮಿಷಿನ್ಗಳೇ ಒಂದು 6,000-7,000 ರೂಪಾಯಿಗೆಲ್ಲ ತುಂಬ ಕಡಿಮೆ ಯಾವುದಾದ್ರೂ ಬ್ರ್ಯಾಂಡಲ್ಲಿ ಸಿಕ್ಬಿಡುತ್ತೆ ಆಯಿತಾ, ನಿಮಗೆ ತೊಗೊಬೇಕು ಅಂತ ಅನಿಸಿದರೆ. ಈ ಥರದ್ದು ಚೀಪ್ ಪ್ರಾಡಕ್ಟನ್ನು ಒಂದು 3,000-4,000-5,000 ಕೊಟ್ಟು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬಿಡಿ. ನಂಗೆ ತುಂಬ ಕಡಿಮೆಗೆ ಸಿಕ್ತು, 1,000 ರೂಪಾಯಿಗೆ ಸಿಕ್ತು ಅಂತ ಮಾತ್ರ ಪರ್ಚೇಸ್ ಮಾಡಿದೆ. ಇದನ್ನು ಕೂಡ ನಾನು ನಿಮ್ಗೆ ಸಜೆಸ್ಟ್ ಮಾಡೋದಿಲ್ಲ, ವರ್ತ್ ಅಲ್ಲ ಅಂತ ಪರ್ಸನಲಿ ನನಗಂತೂ ಅನಿಸುತ್ತೆ. ಒಂದು ಸಾಕ್ಸು, ಒಂದು ಟವಲನ್ನು ವಾಶ್ ಮಾಡೋದಕ್ಕಿದ್ರೆ ಅವಶ್ಯಕತೆ ಏನಿದೆ, ನಾವೇ 2 ನಿಮಿಷ ನೋಡ 1 ನಿಮಿಷ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ವಾಶ್ ಮಾಡಿಬಿಟ್ಟು ಒಣ ಹಾಕಿದ್ರೆ ಮುಗಿದೋಯ್ತು. ಸೊ ಅದಕ್ಕೋಸ್ಕರ ಈ ಒಂದು ಸಣ್ಣ ವಾಷಿಂಗ್ ಮಿಷಿನ್ ಡಿವೈಸ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಕೆಲಸ ಮಾಡುತ್ತೆ ಹೌದು, ಬಟ್ ಹೆವಿ ಟೈಮ್ ತೊಗೊಳುತ್ತೆ ಹೌದು. ಇದೇ ಆಟೋಮೆಟಿಕ್ಕಾಗಿ ಇದರಲ್ಲೇ ಫುಲ್ ಪ್ರೋಗ್ರಾಮ್ ಮಾಡಿರ್ತಾರೆ. ಸೊ ಒಂದ್ಸಲ ಹಿಂಗೆ ತಿರುಗುತ್ತೆ, ಇನ್ನೊಂದ್ಸಲ ಉಲ್ಟಾ ತಿರುಗುತ್ತೆ. ಸೊ ಎಲ್ಲದನ್ನು ಮಾಡುತ್ತೆ, ಬಟ್ ವರ್ತ್ ಅಂತ ಪರ್ಸನ್ ನನಗಂತೂ ಅನಿಸಿಲ್ಲ. ಮತ್ತು ವಾಟರ್ ಪ್ರೂಫ್ ಕೂಡ ಹೌದು, ನೀರೊಳಗೆ ಅದ್ದಿದ್ರು ಕೂಡ ಏನಾಗಲ್ಲ. ಆಬ್ವಿಯಸ್ಲಿ ನೀರೊಳಗೆ ಅದ್ಲೇಬೇಕು ಇದನ್ನು ವಾಶ್ ಮಾಡಬೇಕು ಅಂತ ಅಂದರೆ. ಸೊ ಬಿಲ್ಡ್ ಮಾತ್ರ ನನಗಂತೂ ಇಷ್ಟ ಆಯಿತು, ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿದೆ. ಸೊ ಇನ್ ಕೇಸ್ ಸ್ಟಿಲ್ ನಾನು ಬೇಡ ಅಂದರೂ ಕೂಡ ನಿಮ್ಗೆ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಪರ್ಚೇಸ್ ಮಾಡಬೇಕು ಅನ್ನೋರು ನೋಡ್ರಪ್ಪ ನಿಮ್ಮಿಷ್ಟ. ನಾನು ಪರ್ಚೇಸ್ ಮಾಡಿ ಅಂತಿಲ್ಲ, ಮಾಡಂದ್ರೆ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಸಣ್ಣ ವಾಷಿಂಗ್ ಮೆಷಿನ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಎರಡು ಕಡೆ ಕಾಮೆಂಟ್ ತಿಳಿಸ್ಬೋದು. ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ